ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಗುರುಜಿ, ನಾವು ರೈತರ ಮಣ್ಣಿನ ಸವಕಳಿ ಬಗ್ಗೆ ಮಾತಾಡ್ತಿದ್ವಿ. ಈ ಮಣ್ಣಿನ ಸವಕಳಿಯನ್ನು ಯಾವ ರೀತಿ ತಡೆಗಟ್ಟಬಹುದು? ಏನಿಲ್ಲರಿ, ಇದಕ್ಕೇನಂತಂದ್ರೆ ಹುಲ್ಲನ್ನು ಬೆಳೆಸುವಂಥದ್ದು ಒಂದಿಷ್ಟು ಪೋರ್ಷನ್ದಲ್ಲಿ ಹುಲ್ಲನ್ನು ಬೆಳೆಸಬೇಕು. ಹೌದು. ಇವನ್ ಸಸಿಗಳನ್ನು ನಾಟಿ ಸಸಿಗಳನ್ನು ಬೆಳೆಸುವಂಥದ್ದು ಕಾರ್ಯ ನಡೆಸ್ಬೇಕು ಅದನ್ನು. ಮತ್ತು ನೀರು ಬರೋದನ್ನು ಸರಾಗವಾಗಿ ನೀರು ಬರೋದನ್ನು ಇದು ಮಾಡಿ ಹೋಗೋದನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿಸ್ಬೇಕಲ್ಲಿ ಸವಕಳಿಯೊಳಗೆ. ಇಲ್ಲಾಂದ್ರೆ ಮತ್ತು ನೀರಿನ ಜೊತೆನೇ ಅದು ಮಣ್ಣು ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಮತ್ತು ಇದು ಅಲ್ಲದೆ ಏನಾಗುತ್ತಂದ್ರೆ ಈ ನದಿಗಳ ಅಥವಾ ಕಾಲುವೆ ಗುಂಟ ಏರಿಯುತ್ತೆ ಅಂತ ತಿಳ್ಕೊಳ್ರಿ, ಅಲ್ಲಿಯೂ ಸಹಿತ ಸಸಿಗಳನ್ನು ಎಷ್ಟು ಸಾಧ್ಯದಷ್ಟು ಎಷ್ಟು ಹೆಚ್ಚಿಗೆ ಬೆಳೆಸ್ತೀವೋ ಅಷ್ಟು ಅದು ತಡೆ ಹಿಡಲಿಕ್ಕೆ ಸಾಧ್ಯ ಆಗುವಂಥ ಕೆಲಸಗಳಿರುತ್ತೆ. ಆಮೇಲೆ ಇದಕ್ಕಿಂತ ಇದಂತಂದ್ರೆ ಆ ಒಂದು ನೀರಿನ ಮಟ್ಟ ಅಂದರೆ ಮಳೆ ಆದಾಗ ಇದಾದಾಗ ಎಷ್ಟೋ ಕಡೆಯಿಂದ ನೀರು ಬರುತ್ತಲ್ಲ, ಅದು ಬಂದದ್ದು ಹಂಗೆ ಇಲ್ಲಿ ಏನು ಮೇಜರ್ ಅಂತಂದ್ರೆ ನೀರಿಂದನೇ ಹೊರಗೆ ಹೋಗುವಂಥ ಜಾಸ್ತಿ. ಗಾಳಿ ಗಿಳಿಗಿಂತ ಸವಕಳಿ ಆಗೋದಂದ್ರೆ ನೀರಿಂದನೇ ಆಗುವಂಥದ್ದು. ಅದನ್ನು ಎಷ್ಟು ನಾವು ತಡೆ ಹಿಡಿಯುವಂಥ ಒಂದು ಕೆಲಸವನ್ನು ಬದು ಅಂತ ನಾವು ಕರಿತೀವಿ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಆ ಒಡ್ಡಾಗಲಿ ಬದು ಆಗಲಿ ಇಂಥವುಗಳನ್ನು ನಾವು ಮಾಡ್ಕೊಂಡಿದ್ದಾತಂದ್ರೆ ಅದನ್ನು ಸಾಕಷ್ಟು ನಾವು ಸವಕಳಿಯನ್ನು ನೀರಿನ ಒಂದು ಏನು ಮಣ್ಣಿನ ಒಂದು ಸವಕಳಿಯನ್ನು ನಾವು ತಡೆ ಹಿಡಲಿಕ್ಕೆ ಸಾಧ್ಯ ಐತಿ. ಅದು ಮಾಡೋದ್ರಿಂದ ಪ್ರತಿಯೊಬ್ಬ ರೈತರಿಗೆ ಐತಲ್ಲ ಅದರದ್ದು ಒಂದು ಉಪಯೋಗ ಭಾಳ ರೀತಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಹೌದು. ಈಗ ಸಾಕಷ್ಟು ರೈತರು ಈಗ ಹೆಚ್ಚು ಶ್ರಮಜೀವಿಗಳು ಅಂತಂದರೆ ರೈತರು ಅಂತಲೇ ಹೇಳ್ಬೋದು ಈಗ ನಮ್ಮ ಇದರಲ್ಲಿ ದೇಶದಲ್ಲೇ. ಸೊ ಯಾಕಂದರೆ ತುಂಬ ಶ್ರಮ ವಹಿಸ್ತಾರೆ, ಆದರೆ ಅವರಿಗೆ ಸಾಕಷ್ಟು ಒಂದು ರಿಸಲ್ಟ್ ಸಿಗೋದಿಲ್ಲ. ಸೊ ರಿಸಲ್ಟ್ ಸಿಗೋದಿಲ್ಲ, ಬೆಳೆ ಚೆನ್ನಾಗಾಗೋದಿಲ್ಲ, ಒಂದು ಮಳೆಗಾಲ ಬರ್ತದೆ, ಬರಗಾಲ ಬರ್ತದೆ. ಸೊ ಈಗ ಸಾಕಷ್ಟು ಇದು ಬರ್ತದೆ. ಸೊ ಇದನ್ನೆಲ್ಲ ಮೀರಿ ಅವರು ಉತ್ತಮ ಬೆಳೆಯನ್ನು ಯಾವ ರೀತಿ ತೆಗಿಬೋದು? ಸೊ ನಿಮ್ಮ ನೋಡ್ರಿ, ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಇವತ್ತು ಪ್ರತಿಯೊಬ್ಬ ರೈತ ಬಾಂಧವರು ಇದನ್ನು ಭಾಳ ಲಕ್ಷ್ಯ ವಹಿಸಿ ಐತೆಲ್ಲ ಕೇಳಿದ್ದಾತಂದ್ರೆ ಅದು ಎಷ್ಟೇ ಸಣ್ಣ ಮನೆ ಇರಲಿ ಎಷ್ಟೇ ದೊಡ್ಡ ಮನೆ ಇರಲಿ, ಅದು ತೋಟದಲ್ಲಿರಲಿ ಅಥವಾ ಹೊಲದಲ್ಲಿರಲಿ ಅಥವಾ ಊರಲ್ಲಿ ಅವ್ರ ಮನೆ ಇರಲಿ, ಇಲ್ಲಿ ಎಷ್ಟೋ ಸಲ ಜನರಿಗೆ ತಪ್ಪು ಸಂದೇಶವನ್ನು ನೀಡಿದವರು ಸಾಕಷ್ಟು ಜನ ಇದ್ದಾರೆ. ವಾಸ್ತುವನ್ನು ಆ ಹೊಲಗಳಿಗೆ ತೋಟಗಳಿಗೆ ಮಾಡಿಸ್ಬೇಕಂತಿಕೊಂಡು ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಹೊಲಕ್ಕೂ ಮತ್ತು ತೋಟಕ್ಕೂ ವಾಸ್ತುವನ್ನು ಮಾಡಿದಂಥ ಸಾಕಷ್ಟು ಮಂದಿ ಇದ್ದಾರೆ, ಮಾಡಿಸಿದವರು ಇದ್ದಾರೆ. ದಯವಿಟ್ಟು ರೈತ ಬಾಂಧವರಿಗೆ ನಾನು ಹೇಳೋದು ಒಂದೇ, ವಾಸ್ತು ಅನ್ನೋದು ಆ ಹೊಲಕ್ಕಾಗಲಿ ತೋಟಕ್ಕಾಗಿ ಸಂಬಂಧಪಡೋದಿಲ್ಲ. ಅವರು ಎಲ್ಲಿ ವಾಸ ಮಾಡ್ತಾರೋ ಅದು ತೋಟದಲ್ಲೇ ಮನೆ ಇರ್ಬೋದು ಅಥವಾ ಊರಲ್ಲೇ ಮನೆ ಇರ್ಬೋದು, ಆ ಮನೆಗೆ ಅದು ವಾಸ್ತು ಅನ್ನೋದು ಬಹಳ ಜರೂರಿ ಇದೆ. ಆ ಮನೆಯ ಒಂದು ಅವ್ರಿಗೆ ಸಪೋರ್ಟ್ ಮಾಡಿದ್ದಾತಂದರೆ ಆ ಸರಳ ವಾಸ್ತುವನ್ನು ಅಳವಡಿಸಿದ ಫಸ್ಟ್ 6 ತಿಂಗಳದಲ್ಲಿನೇ ಆ ಬೆಳೆಯನ್ನು ಕಾಣಲಿಕ್ಕೆ ಮತ್ತು ಅವರು ಅಗಾಧ ಬದಲಾವಣೆ ಅಂತಂತಾರಲ್ಲ, ತಮ್ಮ ಹಣಕಾಸಿನಲ್ಲಿ ಬದಲಾವಣೆ ಕಾಣುವಂಥ ಗ್ಯಾರಂಟಿಯನ್ನು ನಾವು ಕೊಡ್ಬೋದು. ಏನ್ರಿ, ಇಲ್ಲಿ ಪ್ರತಿಯೊಂದು ಹಂತದಲ್ಲಿ ಎಷ್ಟೇ ಅವರು ಪ್ರಯತ್ನ ಮಾಡಿದ್ರು ಆಗತ್ತಂತಂದರೆ ಆ ಮನೆ ಕಾರಣ ಇರುತ್ತೆ, ಮನೆಯಲ್ಲಿರುವಂಥ ಒಂದು ಹಣಕಾಸಿನ ಜಗಸ್ಥಾನ ಕಾರಣ ಆಗುತ್ತೆ. ಮುಂದೆ ಆ ಒಂದು ಮನೆಯ ಒಂದು ಎಂಟ್ರಿ ಇದೆಯಲ್ಲ, ಅದು ಹಿಂದಿನ ತಂದೆ ಅಜ್ಜನ ಮನೆ ಇರುತ್ತೆ. ಇವ್ರು ಬಂದಾಗ ಅದು ಡೇಟ್ ಆಫ್ ಬರ್ತ್ ಪ್ರಕಾರ ಇದಾಗಿಲ್ಲ. ಎಷ್ಟೋ ಮನೆತನ ಹೆಂಗಿರುತ್ತೆ, ಅವ್ರ ತಂದೆ ಇದ್ದಾಗ ಒಳ್ಳೆಯ ಒಂದು ಬೆಳವಣಿಗೆನ ಕಂಡಿದ್ರು, ಈ ಮಗ ಬರೋನೆಲ್ಲನೂ ಖಾಲಿ ಆಗತ್ತೆ ಅಂತ ತಿಳ್ಕೊಂಡು, ಇಲ್ಲ ತಂದೆ ಮತ್ತು ಅಜ್ಜನಲ್ಲಿದ್ದೂ ಆ ಮನೆಯಿಂದ ಯಾರೂ ಏನೂ ಕಂಡಿಲ್ಲ, ಬರೀ ಸಾಲದಲ್ಲೇ ಅದಾರ ಅಂತ ತಿಳ್ಕೊಂಡು, ಎಷ್ಟೋ ಜಮೀನು ಇರುತ್ತೆ. ಈಗ ಅವ್ರು 16 ಎಕರೆ ಜಮೀನು ಅಂತ ಹಿಂಗೆ ಸಾಕಷ್ಟು ಜನ ಇದ್ದವ್ರು ಅದಾರ. ಅದ್ರದ್ದು ಒಂದೊಂದು ಉಪಯೋಗ ತೊಗೊಂಡ್ಬಿಟ್ರೆ ಸಾಕಷ್ಟು ಶ್ರೀಮಂತ ಆಕಾರ. ಆ ಶ್ರೀಮಂತ ಆಗಕ್ಕೆ ಸಾಧ್ಯ ಆಗಲಾರ್ದದ್ದು ಕಾರಣ ಇಷ್ಟ ಆಗಿರುತ್ತೆ, ಅದನ್ನು ಅವರ ಒಂದು ಡೇಟ್ ಆಫ್ ಬರ್ತ್ ಅನ್ನುವಾಗಿ ಆ ಮನೆ ಅವರಿಗೆ ಸಪೋರ್ಟ್ ಮಾಡ್ತಿರಂಗಿಲ್ಲ. ಆ ಒಂದು ಸಪೋರ್ಟ್ ಮಾಡಲಾರ್ದೇ ಈ ಒಂದು ಪರಿಸ್ಥಿತಿಗೆ ಬಂದಿರುತ್ತಾರೆ. ಅದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಹೇಳೋದಂದ್ರೆ ಪ್ರತಿಯೊಬ್ಬ ರೈತರು ತಮ್ಮ ಮನೆಯ ಬಗ್ಗೆ ಲಕ್ಷ್ಯ ವಹಿಸಿದ್ದಾತಂದರೆ ಅಗಾಧ ಬದಲಾವಣೆ ಕಾಣೋದಲ್ಲಿ 2 ಮಾತು. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ರವಿಕುಮಾರ್ ತರೀಕೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರವಿಕುಮಾರ್ ಅವರೇ. ಸ್ವಲ್ಪ ಜೋರಾಗಿ ಮಾತಾಡಿ ರವಿಕುಮಾರ್ ಅವರೇ. ನಮಸ್ಕಾರ ಸರ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ದಿನಾಂಕ ತಿಳಿಸಿ. ಜನವರಿ 7ನೇ ತಾರೀಕು. ಓಕೆ, 2007. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ಹೇಳ್ರಿ ರವಿಕುಮಾರ್, ಮಗಂದಲ್ರಿ ಇದು? ಹಾಂ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ಅವ್ರು ವಿದ್ಯಾಭ್ಯಾಸನೇ ಇಲ್ಲ ಸರ್, ಅವ್ರು ಎಷ್ಟು ಹೇಳಿದ್ರು ಓದೋದೇ ಇಲ್ಲ. ಇಲ್ಲಿ ಏನು ಬರುತ್ತಂದ್ರೆ ಪೂರ್ವ ದಿಕ್ಕು ಅವ್ನು ಸ್ಟಡಿ ದಿಕ್ಕಾಗತ್ರಿ. ಓದುವಾಗ ಪೂರ್ವಕ್ಕೆ ಮುಖ ಮಾಡಿ ಓದಿಸ್ಬೇಕು, ಮಲಿಕುಳ ಪೂರ್ವಕ್ಕೆ ತಲೆ ಇರಬೇಕು, ಪಶ್ಚಿಮಕ್ಕೆ ಕಾಲಿರಬೇಕು. ಇದನ್ನು ಇವತ್ತಿಂದ ಮಾಡಿಸ್ರಿ, ಅಗಾಧ ಬದಲಾವಣೆ ಅವನು ಇಂಡಿವಿಜುವಲ್ದಲ್ಲಿ ಚೇಂಜಸ್ ಕಾಣಲಿಕ್ಕೆ ಸಾಧ್ಯ ಐತಿ. ಅದೇ ಸರ್, ನಾವು ಸರಳ ವಸ್ತುನ ಅಳವಡಿಸ್ಕೊಳ್ಳೋದು ಹೇಳಿ ಕರ್ತೀವಿ. ಹೌದ್ರಿ ಅಮೌಂಟ್ ನಮ್ಗೆ ಅಷ್ಟು ಮಾಡ್ಕೊಳ್ಳೋಕ್ಕಾಗಲ್ಲ. ರವಿಕುಮಾರ್ ಅವರೇ, ನಾವು ಏನಪ್ಪ ಅಂದ್ರೆ ನಿಮ್ಮಿಂದ ಹಣವನ್ನು ಭಯಂಕರ ತಗೋಬೇಕು ಅನ್ನೋಂಥದ್ದು ಉದ್ದೇಶ ಅಲ್ಲ. ಎಷ್ಟು ಜನರಿಗೆ ನಾವು ಹೆಲ್ಪ್ ಮಾಡಬೇಕು ಮಾಡಿದ್ದೀವಿ. ಇವನ್ ನಿಮ್ಮ ತೊಂದರೆ ಇತ್ತಂತ ತಿಳ್ಕೊಳ್ರಿ ರವಿಕುಮಾರ್ ಅವರೇ, ನನ್ನ ಸಂಸ್ಥೆದವ್ರಿಗೆ ಹೇಳ್ತೀನಿ,
ಕಡಿಮೆ ಇದ್ರೊಳಗೆ ನಿಮ್ಗೆ ಸರಳ ವಾಸ್ತವನ ಅಳವಡಿಸ್ಕೊಡು ಅಂತ ಹೇಳ್ತೀನಿ. ದಯವಿಟ್ಟು ಏನು ಗೊತ್ತಾ, ಮುಂದೆ ಇದ್ರ 10 ಪಟ್ಟಲ್ಲ 100 ಪಟ್ಟು ತೆಗೆದ್ರು ಸಹಿತ ನೀವು ಲಕ್ಷ ಗಟ್ಟಲೆ ಹಣ ಗಳಿಸಿದ್ರು ಸಹಿತ ಈ ಗುರೂಜಿಯವ್ರು ಬಂದು ಒಂದು ಪೈಸಾ ಕೇಳಲ್ಲ. ಇವತ್ತಿನವ್ರು ಕೇಳಿಲ್ಲ, ಕೇಳಂಗೂ ಇಲ್ಲ. ಹೌದು ನಿಮ್ಮ ಒಳ್ಳೇದಾತಪ್ಪ ಅಂದ್ರೆ ಅದೇ ಖುಷಿ. ಈಗೇನೋ ಒಂದು ದೊಡ್ಡ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಲ್ಲ, ಸಂಸ್ಥೆಗೆ ನಮ್ಮ ಸಂಸ್ಥೆಯಲ್ಲಿದ್ದಂಥ ಜನತೆಗೆ ಏನು ಒಂದು ಫೀಸನ್ನು ಫಿಕ್ಸ್ ಮಾಡಬೇಕು, ಆ ಫೀಸನ್ನು ಫಿಕ್ಸ್ ಮಾಡಿ ಅದಷ್ಟೇ ತಗೊಳ್ಳುವಂಥದ್ದು. ಇನ್ನು ಅಂಥದ್ರಲ್ಲಿ ಎಷ್ಟೋ ಮಂದಿ ತೊಂದರೆ ಇದ್ದಾಗ ಅದಕ್ಕೆ ಕಡಿಮೆ ಮಾಡಿ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಹೌದು ಗುರುಜಿ. ಮತ್ತೆ ನಾವು ಏನೇ ಮಾಡೋದಕ್ಕೂ ಕೈ ಎತ್ತುತ್ತಿಲ್ಲ ಗುರುಜಿ. ಇಲ್ಲ, ಒಂದು ರವಿಕುಮಾರ್ ಅವರೇ, ಈಗಾಗಲೇ ಕರೆಸಿದ್ರಿ ಅಂತ ಹೇಳಿದ್ರಿ, ಇನ್ನು ಮುಂದೆ ಸೊಲ್ಯೂಷನ್ ಕೊಡುವಂಥ ವ್ಯವಸ್ಥೆ ಮಾಡಿಬಿಡೋಣ. ನೀವು ಕೈ ಹತ್ತಿದಂತಲ್ಲ, ಸಾಕಷ್ಟು ಹಣ ಉಳಿತಾ ಇದೆ ರೀ. ಇವತ್ತು ನಾನು ಅಗಾಧ ಒಂದು ಮನುಷ್ಯನಾದೆ ಅಂತ ತಿಳ್ಕೊಂಡು ಇದೇ ತರೀಕೆರೆಯಲ್ಲಿ ಸಾಕಷ್ಟು ಜನ ನನ್ನ ಸರಳ ವಾಸ್ತವ್ರನ್ನ ಅಳವಡಿಸ್ತವ್ರು ಇದ್ದಾರೆ. ಹೌದು ಗುರುಜಿ. ಹೌದ್ರಿ, ಅದರಲ್ಲಿ ನೀವು ಒಬ್ಬರು ಹಾಕಿರಿ, ಅದರಲ್ಲಿ 2 ಮಾತು ಬೇಡ ಏನ್ರಿ? ಹಾಂ, ಇಲ್ಲ 100ಕ್ಕೆ 100. ಇವತ್ತು ನನ್ನ ಜೊತೆ ಮಾತಾಡ್ತಾ ಇದ್ದೀನಿ, ನಾನೊಂದು ಮಾತನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನು ನಿಮ್ಮ ಬೆಳವಣಿಗೆ ಹೇಗಾಗತ್ತೆ ನೋಡ್ಕೊಂಬಿಡಿ. ಓಕೆ, ಹಾಂ ರೀ. ಧನ್ಯವಾದಗಳು ರವಿಕುಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಸಂತೋಷ್ ಅಂತ ಹುಬ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸಂತೋಷ್ ಅವರೇ. ಹಲೋ, ನಮಸ್ಕಾರ ಸರ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನನ್ನ ಬಗ್ಗೆ ಸರ್. ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. 15/11/1989. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಹೇಳ್ರಿ ಸಂತೋಷ್ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. 15/11/1989 ಹುಟ್ಟಿದ್ದು. 89 ಅದಲ್ರಿ? ಹಾ, 89 ಸರ್. ಓಕೆ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ಏನು ಅದು ಬಿಸ್ನೆಸ್ ಏನು ಆಗ್ತಾ ಇಲ್ಲ, ಅದಕ್ಕೆ ಏನ್ ಇನ್ಮೇಲೆ ಹೆಂಗೆ? ಒಂದು ನೋಡ್ರಿ ಸಂತೋಷ್ ಅವರೇ, ಉತ್ತರ ದಿಕ್ಕು ನಿಮ್ಮ ಪಾಲಿಗೆ ಭಾಳ ಕೆಡಕನ್ನು ಉಂಟು ಮಾಡುವಂಥ ದಿಕ್ಕು. ಹ್ಞೂನ್ರಿ. ಉತ್ತರ ದಿಕ್ಕಿನ ಮನೆ ಇತ್ತು ಅಥವಾ ಉದ್ಯೋಗ ಸ್ಥಳದಿತ್ತಂದ್ರೆ ಅದು ಭಾಳ ನಿಮಗೆ ಇದ್ದದ್ದೆಲ್ಲ ಕಳಿಸಿಬಿಡ್ತೈತಿ. ಉತ್ತರ ದಿಕ್ಕು ಕೆಟ್ಟ, ಭಾಳ ಕೆಟ್ಟ. ಹ್ಮ್ ರೋಡಿಗೆ ತರುವಂಥ ಕೆಲಸವನ್ನು ಮಾಡುತ್ತಾ ಉತ್ತರ ದಿಕ್ಕು. ಹ್ಮ್ ಆಮ್ಯಾಗ ಅದ್ರ ಜೊತೆ ದಕ್ಷಿಣ ಒಳ್ಳೇದಲ್ಲ, ಪೂರ್ವನೂ ಒಳ್ಳೇದಲ್ಲ. ಯಾವ ದಿಕ್ಕು ಒಳ್ಳೇದು? ಪಶ್ಚಿಮ ದಿಕ್ಕು ಒಳ್ಳೇದು. ಪಶ್ಚಿಮ ದಿಕ್ಕು. ಹೌದು. ಇವನ್ನ ಪೂರ್ವ ಜಗದಾಗ ಈಶಾನ್ಯ ಅಭಿಮುಖ ಅಂತ ನಾವು ಕರಿತೀವಿ. ಈಶಾನ್ಯ ಅಭಿಮುಖ ಇದ್ರೆ ಅದು ಮತ್ತೆ 100ಕ್ಕೆ 100 ಒಳ್ಳೇದು. ಓಕೆ. ಏನೇ ಕೆಲಸ ಮಾಡುವಾಗ ಈಶಾನ್ಯಕ್ಕೆ ಮುಖ ಮಾಡಿರಿ ಅಥವಾ ಪಶ್ಚಿಮ ಮುಖ ಮಾಡಿರಿ. ಮಲಿಕೊಳ್ಳುವಾಗ ಈಶಾನ್ಯ ಕರೆ ತಲೆ ಇರಲಿ, ಪಶ್ಚಿಮ ಕರೆ ತಲೆ ಇರಲಿ. ಪಶ್ಚಿಮ ಕಡೆ ತಲೆ ಇರಬೇಕು. ಹೌದು ಹೌದು. ಬಟ್ ಈಗಿದ್ದಂಥ ಮನೆ ಯಾವ ದಿಕ್ಕಿಗೆ ಐತ್ರಿ? ಪಶ್ಚಿಮ ದಿಕ್ಕಿಗೆ ಐತ್ರಿ ಆಚಾರ. ಪಶ್ಚಿಮ ದಿಕ್ಕ ಒಳ್ಳೆ ದಿಕ್ಕ್ರೆ. ಬಟ್ ಇದು ನೀವು ಲಕ್ಕಿಯಸ್ಟ್. ಮತ್ತೆ ಎದಕ್ಕಂದ್ರೆ ಯೂಶ್ವಲಿ ಪಶ್ಚಿಮಕ್ಕೆ ಇದ್ದವ್ರು ಯಾರು ಹಿಡಿಯಂಗಿಲ್ಲ, ಉತ್ತರಕ್ಕೆ ಪೂರ್ವಕ್ಕೆ ಹಿಡಿತಿರ್ತಾರೆ. ಇನ್ನು ಏನೇ ತೊಂದರೆ ಬಂದತಾನೆ ಒಳಗಡೆಯಿಂದ ಸಣ್ಣ ಪುಟ್ಟ ಮಾರ್ಪಾಡುಗಳು ನಿಮ್ಮನ್ನು ಅಗದಿ ಮುಂದುವರಿಯೋಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ಮುಖ್ಯ ದ್ವಾರ ಕ್ಲಿಯರ್ ಐತಿ. ಹೌದ್ರಿ. ಹಾಂ, ಸಣ್ಣ ಪುಟ್ಟ ಮಾರ್ಪಾಡುಗಳು ಒಳಗಿಂದ ಇರುತ್ತೆ. ಅದು ಹೊಡಿಬೇಕಾಗಿಲ್ಲ, ಏನು ಮಾಡ್ಬೇಕಾಗಿರಂಗಿಲ್ಲ. ಅದ್ರ ಬಗ್ಗೆ ವಿಚಾರ ಮಾಡಿದ್ರೆ ನೀವು ಆಗಾದ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯತೆ. ಇವಾಗ ಪಶ್ಚಿಮ ದಿಕ್ಕಿಗೆ ನಾನು ತಲೆ ಮಾಡಿ. ಹೌದು ಹೌದು ಹೌದು. ಏನೇ ಕೆಲಸ ಮಾಡೋ ಪಶ್ಚಿಮಕ್ಕೆ ಮುಖ ಮಾಡಿ ಕೆಲಸ ಮಾಡಿ. ಆಯ್ತು ಆಯ್ತು. ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಓಕೆ, ಧನ್ಯವಾದಗಳು ಸಂತೋಷ್ ಅವರೇ ಕರೆ ಮಾಡಿದ್ದಕ್ಕೆ. ಅನಿತಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅನಿತಾ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಕ್ಕಳ ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು ಸರ್. ಹುಟ್ಟಿದ ದಿನಾಂಕ ತಿಳಿಸಿ. ನಮ್ಮ ಮಗನ್ ಬಂದು 5/7/97. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಓಕೆ ಸರ್. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ಸರ್, ನಮ್ಮ ಮಗನ ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು. ಹಾಂ, ಪೂರ್ವ ದಿಕ್ಕು ಅವ್ನು ಸ್ಟಡಿ ದಿಕ್ಕಾಗತ್ತೆ ನೋಡ್ರಿ. ಓದುವಾಗ ಪೂರ್ವ ನೋಡ್ತಿರ್ಬೇಕು, ಮಲಿಕುಳ ಪೂರ್ವಕ್ಕೆ ಇರಬೇಕು. ಹೌದು ಸರ್. ಹೌದ್ರಿ. ಅವರು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ಮುಗಿದೋಯ್ತು ಸರ್. ಒಂದು ಸಬ್ಜೆಕ್ಟ್ ಹೋಗ್ತಿದೆ, ತುಂಬಾ ಬೇಜಾರಾಗಿ. ಇಲ್ರಿ, ಈಗ ಏನೈತೆ ಅಂದ್ರೆ ಪೂರ್ವ ದಿಕ್ಕನ್ನು ನೆನ್ಪಿಟ್ಕೊಳ್ರಿ. ಪೂರ್ವಕ್ಕೆ ಮುಖ ಮಾಡಿ ಓದ್ಲಿಕ್ಕೆ ಹೇಳ್ರಿ. ಇನ್ನು ಮುಂದಿಂದ ಒಂದು ಅದು ಕ್ಲಿಯರ್ ಮಾಡ್ಕೋಬೇಕಾದ್ರೆ ಆಮೇಲೆ ಮಲಿಕೊಳ್ಳುವಾಗ ಪೂರ್ವಕ್ಕೆ ತಲೆ ಇರಲಿ. ಮಗಳದ್ದು ಸ್ವಲ್ಪ ಕೇಳಬೇಕಾಗಿತ್ತು. ಹೇಳ್ರಿ ಮಗಳದ್ದು ಹೇಳ್ರಿ ಮಗಳದ್ದು ಹೇಳ್ರಿ. 99. ಡೇಟ್ ಇನ್ನೊಂದ್ಸಲ ಹೇಳ್ರಿ. 8/4/1999. ಹಾಂ, ಇಲ್ಲಿ ಏನು ಅಲ್ಲಿ ಮಗಳದ್ದು ಏನು ಬರುತ್ತೆ ಗೊತ್ತೇನ್ರಿ? ಹರ್ಷಿತಾ ಅಂತ ಇಟ್ಟಿದ್ದೀವಿ ನಾವು. ಅವ್ರದ್ದು ಡೇಟ್ ಅಂತ. ಹೌದು, ಈಶಾನ್ಯ ದಿಕ್ಕು ಅವಳು ಸ್ಟಡಿ ದಿಕ್ಕ್ರಿ. ಈಶಾನ್ಯ ದಿಕ್ಕೇನ್ರಿ? ಓದುವಾಗ ಈಶಾನ್ಯ ನೋಡ್ತಿರ್ಬೇಕು, ಮಲಿಕೊಳ್ಳೋವಾಗ ಈಶಾನ್ಯಕ್ಕೆ ತಲೆ ಇರಬೇಕು. ಹೌದ್ರಿ. ಹೌದು, ನೆನ್ಪಿಟ್ಕೊಳ್ರಿ. ಅವನದು ಪೂರ್ವ, ಇಕ್ಕಿದು ಈಶಾನ್ಯ. ಪೂರ್ವ, ಇವ್ರದ್ದು ಈಶಾನ್ಯ. ಹೌದು ಹೌದು. ಇವತ್ತಿಂದ ಈಶಾನ್ಯ ದಿಕ್ಕಿಗೆ ಫಾಲೋ ಮಾಡಿಸ್ರಿ. ಅವಳಲ್ಲಿ ಅಗಾಧ ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ಐತಿ. ತುಂಬಾ ಆರೋಗ್ಯದಲ್ಲಿ ತುಂಬಾ ತೊಂದರೆ ಇದೆ ಸರ್ ಅವಳಿಗೆ. ನೋಡ್ರಿ, ಆರೋಗ್ಯದ ತೊಂದರೆ ಅಂದ್ರೆ ಮತ್ತೆ ಮನೆ ಅದಕ್ಕೆ ಆರೋಗ್ಯಕ್ಕೆ ಕಾರಣ ಆಗಿರುತ್ತೆ. ಈಗ ಇದ್ದಂಥ ಮನೆ ಇದೆ ಅಲ್ರಿ, ಆ ಮನೆಯಲ್ಲಿ ಸರಿಯಾದ ಜಾಗದಲ್ಲಿ ಆರೋಗ್ಯ ಸ್ಥಾನ ಸರಿಯಾದ ಜಾಗದಲ್ಲಿ ಇಲ್ಲ ಅಂದ್ರೆ ಆರೋಗ್ಯದ ತೊಂದರೆ ಒಬ್ರಿಗೆ ತಪ್ಪಿದ್ರೆ ಒಬ್ರಿಗೆ ಅನ್ನುವಂಥದ್ದು ಪರಿಸ್ಥಿತಿ ಬರುತ್ತೆ. ಒಬ್ರಿಗೆ ಹಂಗೆ ರೀ, ನಮಗೂ ಹಂಗೇನೆ, ಆರೋಗ್ಯನೇ ಸರಿ. ಈಗ ಇದ್ದಂಥ ಮನೆಯ ಸ್ವಂತ ಮನೆನ ಬಾಡಿಗೆ ಮನೆ ರೀ? ಬಾಡಿಗೆ ಮನೆ ರೀ. ಅದು ಮನೆಯವ್ರದ್ದು ಡೇಟ್ ಆಫ್ ಬರ್ತ್ ಏನ್ರಿ? ಮನೆಯನ್ನ ನಡೆಸೋ ನಿಮ್ಮ ಮನೆಯವ್ರದ್ದು ಡೇಟ್ ಆಫ್ ಬರ್ತ್ ಸಿಂಗಲ್ ಪೇರೆಂಟ್ ಸರ್. ಏನ್ರಿ?
ನಾವು ಸಿಂಗಲ್ ಪೇರೆಂಟ್ ಮಕ್ಕಳು ನೋಡ್ಕೊಂಡು ಟೈಲರಿಂಗ್ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಅಲ್ರಿ ಮನೇನ ಯಾರು ನಡೆಸ್ತಾ ಇದ್ದಾರ್ರಿ? ನಾನೇ ನಡೆಸ್ತಾ ಇರೋದು. ನಿಮ್ದು ಡೇಟ್ ಆಫ್ ಬರ್ತ್ ಐತೇನ್ರಿ? ಡೇಟ್ ಆಫ್ ಬರ್ತ್ ಅಷ್ಟೊಂದು ಗೊತ್ತಿಲ್ಲ ಸರ್. ಗೊತ್ತಿಲ್ರಿ? ಯಾಕಂದ್ರೆ ಗೊತ್ತಿತ್ತಂದ್ರೆ ನಾನು ನಿಮಗೆ ಹಾಂ ಹೇಳಿ ಸರ್. ಏನ್ರಿ? 1/6/78 ಅಂತ ಸ್ಕೂಲ್ ಸರ್ಟಿಫಿಕೇಟ್. 1/10/78. 1/6/78. 1/6/78 ಹ್ಞೂ. ಹೌದಲ್ರಿ? ಇಲ್ಲಿ ಏನು ಬರ್ತಂದ್ರೆ ಪಶ್ಚಿಮ ದಿಕ್ಕು ನಿಮ್ಗೆ ಒಳ್ಳೆ ದಿಕ್ಕ್ರಿ. ಉತ್ತರಕ್ಕೆ ಪೂರ್ವಕ್ಕೆ ಮನಿ ಇತ್ತಂದ್ರೆ ಅದು ನಿಮ್ಗೆ ಏಳಿಗೆ ಮಾಡಿ ಕೊಡೋದಿಲ್ಲ. ನಾವು ಉತ್ತರಕ್ಕೆ ಮನಿ ಮಾಡಿರೋದ್ರಿ. ತುಂಬಾ ಆರೋಗ್ಯ ಸಮಸ್ಯೆ ರೀ. ಇಲ್ರಿ, ಇದು ಒಂದು ತೊಂದರೆ ಅಲ್ಲ, ಒಂದು ರೀತಿಯಿಂದ ಅಲ್ಲ. ಮತ್ತೆ ಈಗ ನೀವು ಮನೆಯನ್ನು ಚೇಂಜ್ ಮಾಡ್ಕೊಳಕ್ ಸಾಧ್ಯ ಇತ್ತಂದ್ರೆ ಪಶ್ಚಿಮ ದಿಕ್ಕಿಗೆ ಸಾಧ್ಯ ಚೇಂಜ್ ಮಾಡ್ಕೊಳ್ರಿ. ಪಶ್ಚಿಮ ದಿಕ್ಕಿಗೆ? ಹೌದ್ರಿ, ಚೇಂಜ್ ಮಾಡ್ಕೊಳ್ರಿ. ನಮ್ಮ ಸಂಸ್ಥೆಯಿಂದ ನಿಮ್ಗೆ ಏನು ಸಹಾಯ ಮಾಡಬೇಕು ನಾ ಮಾಡಿಸ್ಕೊಡ್ತೀನಿ ಅಂತ. ಹ್ಞೂ. ನಮ್ಮ ಫ್ರೆಂಡ್ ಒಬ್ರು ನಿಮ್ದು ಸರಳ ವರ್ಷ ಅಳವಡಿಸಿದಾರೆ. ಹೌನ್ರಿ. ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಲೇಟ್ ಮಾಡ್ತಾ ಇದ್ದೀನಿ. ಹೌನ್ರಿ. ಅಲ್ರಿ, ನಾ ಹೇಳಿದ್ನಲ್ಲ ಈಗ ಸಂಸ್ಥೆಯಿಂದ ನಿಮ್ಗೆ ಕಡಿಮೆ ವೆಚ್ಚದಲ್ಲಿ ಮಾಡಿಸ್ಕೊಡೋ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಪಶ್ಚಿಮ ದಿಕ್ಕಿನ ಮನೆ ಹಿಡೀರಿ, ನಮ್ಮವ್ರಿಗೆ ಕರೀರಿ, ನಮ್ಮವ್ರು ಅದನ್ನು ಕ್ಲಿಯರ್ ಮಾಡಿಕೊಡ್ತಾರೆ. ನೀವು ಎಲ್ಲ ಪ್ರಾಬ್ಲಮಿಂದ ಹೊರ ಬರ್ತೀರಿ. ಆಯ್ತು. ಓಕೆ ಓಕೆ. ಧನ್ಯವಾದಗಳು ಅನಿತಾ ಅವರೇ ಕರೆ ಮಾಡಿದ್ದಕ್ಕೆ. ನಿಹಾಲ್ ಅಂತ ಕೊಡಗಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಿಹಾಲ್ ಅವರೇ. ಹಲೋ, ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸರ್, ನಮ್ಮ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. ಸರ್, ಜೂನ್ 4, 2001 ಸರ್. ಜೂನ್ 4, 2001. ಗುರುಜಿ ಇದ್ದಾರೆ ಮಾತಾಡಿ. ಜೂನ್ 4, 2001. ಓಕೆ, ಗುರುಜಿ ಇದ್ದಾರೆ ಮಾತಾಡಿ. ಹಾಂ ಸರ್. ಹಾಂ, ನಮಸ್ತೆ ಗುರುಜಿ. ನಮಸ್ಕಾರ ರೀ. ಈಶಾನ್ಯ ದಿಕ್ಕು ನಿಮ್ಮ ಸ್ಟಡಿ ದಿಕ್ಕಾಗತ್ತೆ ನೋಡ್ರಿ. ಹಾಂ ಸರ್, ಈಶಾನ್ಯ. ಹಾಂ, ನೆನಪಿಟ್ಕೋಬೇಕಾ ನಿಹಾಲ್ ಅವರೇ? ಹಾಂ ಸರ್. ಓದುವಾಗ ಈಶಾನ್ಯ ನೋಡ್ತಿರ್ಬೇಕು, ಹಾಂ ಸರ್. ಮಲಿಕೊಳ್ಳುವಾಗ ಈಶಾನ್ಯ ಕಡೆ ತಲೆ ಇರಬೇಕು. ಹಾಂ ಸರ್. ಇದನ್ನು ಕರೆಕ್ಟಾಗಿ ಮಾಡಿದ್ದಾತಂದ್ರೆ ನೀವು ಅಗಾಧ ಬದಲಾವಣೆಯನ್ನು ಸ್ಟಡಿಯಲ್ಲಿ ಕಾಣ್ತೀರಿ. ಹಾಂ. ಅದೇ ಉತ್ತರ ದಿಕ್ಕು, ಪೂರ್ವ ದಿಕ್ಕು, ದಕ್ಷಿಣ ದಿಕ್ಕು ನಿಮ್ಗೆ ಒಳ್ಳೇದಲ್ಲ. ಆ ಕಡೆ ಮುಖ ಮಾಡಿ ಕೂತ್ಕೋಬೇಡ್ರಿ. ಹಾಂ ಸರ್. ಓಕೆ ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ನಿಹಾಲ್ ಅವರೇ. ಭೀಮಣ್ಣ ಅಂತ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಭೀಮಣ್ಣ ಅವರೇ. ಸರ್, ನಮಸ್ಕಾರ ಸರ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸರ್, ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಗೊತ್ತಿಲ್ಲ. ಹೌದಾ, ಗುರುಜಿ ಇದ್ದಾರೆ ಮಾತಾಡಿ. ಸರ್, ನಮಸ್ಕಾರ. ಹೇಳ್ರಿ. ನಮಸ್ಕಾರ ರೀ. ಸರ್, ಕೋಟಿ ನಂಬಿಕೆ ನಿಮ್ ಯಾವ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ. ಹೌದಲ್ರಿ? ಹೇಗೆ ಅನಿಸ್ತಾ ಇದ್ದೀರಿ? ನಿಮ್ ತಜ್ಜರು ಬಂದು ಅಂತ ಮಕ್ಕಳು ಇದ್ದಾರೆ ಇಲ್ಲಿ. ನಿಮ್ಮಲ್ಲಿ ಬಂದು ಹೋಗಿದಾರ? ಬಂದಿದ್ರು. ಅದನ್ನ ಮನೆ ಡಮ್ನೆಸ್ ಮಾಡ್ಸಿದ್ವಿ. ಅದನ್ನ ಪ್ಲಾನ್ಗೆ ಹೇಳಿದ್ರು. ಹೌನ್ರಿ. ಅದಕ್ಕೆ ಮನೆ ಇಲ್ಲ, ಅದೇ ಒಂದು ಅಂಗಡಿ ಮಾಡೋಣ ಅಂತ ಇದೀವಿ ಸರ್. ಈಗ ನಾವು ಹೌನ್ರಿ. ಅದಕ್ಕೆ ಈಗ ಮಾಡ್ಬೋದ ಇಲ್ವಾ ಅಂತ ಕೇಳೋಣ. ಅಲ್ರಿ, ನೀವು ಇನ್ನೊಂದು ಈಗ ಇನಿಷಿಯಲಿ ಬಂದು ಹೋಗಿದಾರಲ್ಲ, ಮುಂದೆ ಪರಿಹಾರದ ಬಗ್ಗೆನೂ ಭೀಮಣ್ಣವ್ರು ವಿಚಾರ ಮಾಡ್ರಿ. ಒಳ್ಳೆ ಟೈಮ್ ಬಂದದನ್ನು ಮುಂದೆ ಹಾಕೋಬೇಡ್ರಿ. ಹೌದ್ರಿ? ಯಾಕಂದ್ರೆ ಸಮಸ್ಯೆ ಆಗಿ ಉಳಿದು ಬಿಡುತ್ತೆ. ಏನ್ರಿ? ಇವತ್ತು ಕರ್ಸಿರಿ ಮನಿಗೆ ಅಂತಂದ್ರೆ ಅದನ್ನ ಮುಂದೆ ತಗೊಳ್ಳೋದು ಒಂದು ವಿಚಾರವನ್ನು ಮಾಡಿದ್ರೆ ಅಂತ ತಿಳ್ಕೊಳ್ರಿ. ಮುಂದೆ 3 ರಿಂದ 8 ತಿಂಗಳೊಳಗೆ ನಿಮ್ಮಲ್ಲಿ ಬದಲಾವಣೆ ಕಾಣಲಿಕ್ಕೆ ಶುರುವಾಗಿರುತ್ತೆ. ಆ ಒಂದು ಏನಂತಾರಲ್ಲ, ನಮ್ಮಲ್ಲಿ ಒಂದು ಗ್ಯಾರಂಟಿ ಸಮೇತ ಲೆಟರ್ನ ಕೊಟ್ಟಿರ್ತೀವಿ ನಾವು ನಿಮಗೆ. ಹೌದಾ? ಅದಕ್ಕೆ ಮುಂದಿನ ಒಂದು ಹೆಜ್ಜೆ ಇಟ್ಟುಬಿಡ್ರಿ. ಓಕೆ, ಧನ್ಯವಾದಗಳು ಭೀಮಣ್ಣ ಅವರೇ ಕರೆ ಮಾಡಿದ್ದಕ್ಕೆ. ಮಹಾದೇವಿ ಅಂತ KR ನಗರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಹಾದೇವಿ ಅವರೇ. ನಮಸ್ತೆ ಸರ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸರ್, ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ನಾವು ರೈತರು ಸರ್. ಓಕೆ, ನಿಮ್ಮ ಮನೆಯವರ ಹುಟ್ಟಿದ ದಿನಾಂಕ ತಿಳಿಸಿ. 5/11/69 ಸರ್. ಓಕೆ, ಗುರುಜಿ ಇದ್ದಾರೆ ಮಾತಾಡಿ. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ಸರ್, ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು ಸರ್. ಹೌನ್ರಿ. ನಮಸ್ತೆ ಗುರುಜಿ. ನಮಸ್ಕಾರ ರೀ. ನಿಮ್ ಜೊತೆ ತುಂಬಾ ಸಂತೋಷ ಆಯ್ತು ಗುರುಜಿ ಮಾತಾಡಿ. ನಿಮ್ ಸರಳ ಜೀವನ ಕಾರ್ಯಕ್ರಮದ ಎಲ್ಲಾ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ ಗುರುಜಿ. ಹೇಗೆ ಅನಿಸ್ತಾ ಇದ್ದಾರೆ ಈ ಚಾನಲ್, ಸರಳ ಜೀವನ ಚಾನಲ್, ನಮ್ಮ ಚಾನಲ್? ತುಂಬಾ ಉಪಯುಕ್ತ ಮಾಹಿತಿಗಳು ಬರ್ತಾ ಇದಾವೆ. ತುಂಬಾ ಚೆನ್ನಾಗಿದೆ ಗುರುಜಿ. ಹೌದಲ್ರಿ? ಹೌದು ಗುರುಜಿ. ಹೌದ್ರಿ. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ನಾವು ಜಮೀನ್ ಬಗ್ಗೆ ಏನೇ ಬೆಳೆದ್ರು ಕೈ ಎತ್ತಲ್ಲ ಗುರುಜಿ. ನೋಡ್ರಿ ಮಾದೇವ್ರೆ, ಏನ್ ಹೇಳ ನಿಮಗೆ? ಹೇಳಿ ಗುರುಜಿ. ಮನೆಯಿಂದನ ಇದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಒಂದು ಸಲ ನಿಮ್ಮ ಮನೆಯನ್ನ ತೋರಿಸ್ಕೊಳ್ಳೋ ವ್ಯವಸ್ಥೆ ಮಾಡ್ರಿ. ಬಂದಿದ್ರು ಗುರುಜಿ ತಜ್ಞರು. ಹೌನ್ರಿ. ಮಾಡ್ತಿದ್ದೀವಿ, ಮಾಡಿಸ್ಬೇಕು ಗುರುಜಿ. ತುಂಬಾನೇ ಸಾಲದಲ್ಲಿ ಇದೀವಿ ಗುರುಜಿ. ನಾವು ರೈತರು ಏನ್ ಬೆಳೆಯುತ್ತೀವಿ, ಬೆಳೆನೂ ಕೈ ಎತ್ತುತ್ತಾ ಇಲ್ಲ. ತುಂಬಾನೇ ಕಷ್ಟದಲ್ಲಿ ಇದೀವಿ ಗುರುಜಿ. ನಮ್ಮವ್ರು ಬಂದ್ ಹೋಗಿದಾರ ಹೌದಲ್ರಿ ನಿಮ್ಮ ಹತ್ರ? ಬಂದಿದ್ದಾರೆ ಗುರುಜಿ, ಬಂದ್ ಹೋಗಿದ್ದಾರೆ. ಸರಳ ಜೀವನ ಪುಸ್ತಕ ಎಲ್ಲ ಕೊಟ್ಟಿದ್ದಾರೆ ಗುರುಜಿ ನಮ್ಗೆ. ಆಯ್ತು.
ಈಗ ಒಂದು ಕೆಲಸ ಮಾಡೋಣ್ರಿ, ನಿಮಗಾಗಿ ಐತಲ್ಲ ನಾನು ಏನಪ್ಪ ಅಂತಂದ್ರೆ ಕಡಿಮೆ ವೆಚ್ಚದಲ್ಲಿ ಸರಳ ವಾಸ್ತುವನ್ನು ಅಳವಡಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ, ನಿಮ್ಗೆ ತೊಂದರೆ ಐತೆ ಅಂತ ಹೇಳ್ತಿರಲ್ಲ ಏನ್ರಿ? ಆಯ್ತು ಗುರುಜಿ. ಅದರಲ್ಲಿ ಅಗಾಧ ಬದಲಾವಣೆ ಕಾಣ್ತೀರಿ. ನೀವು ಏನು ಸಾಲ ಗೀಲ ಅಂತಲ್ಲ ಅದರಿಂದ ಎಲ್ಲದಿಂದ ಹೊರಬರ್ತೀರ ಅನ್ನುವಂಥ ಒಂದು ಗ್ಯಾರಂಟಿನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆಯ್ತು ಗುರುಜಿ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು ಹೇಳ್ರಿ ಗುರುಜಿ, ವಿದ್ಯಾಭ್ಯಾಸದ ಬಗ್ಗೆ. ಹೇಳ್ರಿ. ದೊಡ್ಡ ಮಗ 12-36-99 ಗುರುಜಿ. 99 ಅದಲ್ರಿ? ಹೌದು ಗುರುಜಿ. ಇಲ್ಲಿ ಏನ್ ಬರುತ್ತಂತಂದ್ರೆ ಅವಂದು ಉತ್ತರ ದಿಕ್ಕು ಅವ್ನು ಸ್ಟಡಿ ದಿಕ್ಕಾಗತ್ರಿ. ಓದುವಾಗ ಉತ್ತರಕ್ಕೆ ಮುಖ ಮಾಡಿ ಓದಬೇಕು, ಮಲಿಕೊಳ ದಕ್ಷಿಣದಲ್ಲಿ ಇರಬೇಕು. ಹೌದಾ ಗುರುಜಿ? ಸರಿ. ಇನ್ನೊಬ್ಬ ಮಗ 14-3-2001 ಗುರುಜಿ. 2001. ಅವಂಗೆ ಈಶಾನ್ಯ ದಿಕ್ಕು. ಹೌದು, ಈಶಾನ್ಯ ದಿಕ್ಕ್ರಿ ಅವಂಗೆ. ಆಯ್ತು ಗುರುಜಿ. ಗುರುಜಿ ಏನಾಯ್ತಂದ್ರೆ ಹೋದ್ ಸರಿ ಮತ್ತೆ ಬಾಳೆ ಬೆಳೆದಿದ್ವಿ 1 ಎಕರೆಗೆ, ಮತ್ತೆ ಇಟ್ಟಿಗೆ ಕೂಡ ಹಾಕ್ತಿದ್ವಿ. ಎರಡೂ ಸುಧಾ ಇದು ಮಳೆ ಬೆಳೆಗೆ ಹಾಳಾಗಿ ಎರಡು ಇನ್ನೆಲ್ಲ ಇನ್ನ ನಾವೊಂದು ಇಲ್ಲ ಅದ್ರ ಬಗ್ಗೆ ವಿಚಾರ ಮಾಡ್ಬೇಡ್ರಿ. ನಾನು ಸರಳ ವಾಸ್ತುವನ್ನು ಅಳವಡಿಸ್ಕೊಡಿಸ್ತೀನಿ. ಮುಂದೆ ಒಂದು ದಿವಸ ನೀವ ಟಿವಿ ಮಾಧ್ಯಮದ ಮೂಲಕ ನೀವೇ ಹೇಳಬೇಕು ರೈತರ ಬಗ್ಗೆ. ಆ ಗ್ಯಾರಂಟಿ ನಮ್ದಿರುತ್ತೆ. ಧನ್ಯವಾದಗಳು ಮಹಾದೇವಿಯವರೇ ಕರೆ ಮಾಡಿದ್ದಕ್ಕೆ. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರಿಂದ ಒಂದು ಸಂದೇಶ. ದೇಶಕ್ಕೆ ಅನ್ನವನ್ನು ಉಣಿಸುತ್ತಿರುವವರು ನೀವೇ. ದೇಶದ ಸಾರಥಿಗಳು ಆತ್ಮಹತ್ಯೆಯಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವುದರಲ್ಲಿ ಅರ್ಥವೇ ಇಲ್ಲ. ಒಮ್ಮೆ ನಿಮ್ಮ ಮನೆಯ ಬಗ್ಗೆ ಯೋಚಿಸಿ ನೋಡಿ. ಮನೆಯೇ ಅಂತಹ ಕಟು ನಿರ್ಧಾರಗಳಿಗೆ ತೆರೆ ಎಳೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448286755 9448286756 ಹಾಗೆ ವೆಬ್ ವಿಳಾಸ www.saralavastu.com. ಗುರುಜಿ, ಕಾರ್ಯಕ್ರಮದಲ್ಲಿ ರೈತರಿಗೋಸ್ಕರ ಅನೇಕ ಒಂದು ವಿಷಯಗಳನ್ನು ತಿಳಿಸ್ಕೊಟ್ರಿ. ಹಾಗೆ ಒಂದು ಮನೆ ಎಷ್ಟು ರೈತರಿಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಸೊ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಗುರುಜಿ. ನಮಸ್ಕಾರ. ವೀಕ್ಷಕರೇ, ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇದು ಸರಳ ಜೀವನ, ಮನುಕುಲದ ಒಳಿತಿಗಾಗಿ. ನಿಮ್ಮ ಸಮಸ್ಯೆ ಏನೇ ಇರಲಿ, ನೀವು ಬಯಸಿದಲ್ಲಿ ನಮ್ಮ ವಾಸ್ತುತಜ್ಞರು ನಿಮ್ಮ ಮನೆಗೆ ಭೇಟಿ ನೀಡಿ ನೀವು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ನಿಮಗೆ ಕೂಲಂಕುಷವಾಗಿ ವಿವರಿಸುತ್ತಾರೆ. ಅದಕ್ಕೆ ತಗುಲುವ ವೆಚ್ಚ ಕೇವಲ 500 ರೂಪಾಯಿ. ಅವರು ಹೇಳಿದ್ದು ನಿಜ ಅನ್ನಿಸಿದಲ್ಲಿ ನೀವು ನಮ್ಮ ಸರಳ ವಾಸ್ತು ಪರಿಹಾರಗಳನ್ನು ಅಳವಡಿಸಿಕೊಳ್ಳಬಹುದು. ಪರಿಹಾರಕ್ಕೆ ತಗುಲುವ ವೆಚ್ಚದ ಬಗ್ಗೆ ತಜ್ಞರೇ ತಿಳಿಸುತ್ತಾರೆ. ಸರಳ ವಾಸ್ತು ಸೇವೆಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9448286755 ಅಥವಾ 9448286756. ವೆಬ್ ವಿಳಾಸ www.saralavastu.com.